ಹಾಯ್, ವೆಲ್ಕಮ್ ಟು ಶ್ರೀ ದುರ್ಗಹಳ್ಳಿ ವ್ಲಾಗ್ಸ್. ಮೊನ್ನೆ ಹೇಳಿದ್ನಲ್ಲ ಇವಾಗ ಭತ್ತದ ಪೈರು ಕೊಯ್ಯೋಕ್ಕೆ ರೆಡಿಯಾಗಿದ್ದಾವೆ ಅಂತ. ಇವತ್ತು ನಮ್ಮನೆ ಗದ್ದೆ ಕೊಯ್ತಾ ಇದ್ದೀವಿ. ಇಬ್ಬರು ಅಜ್ಜಿರು ಬಂದಿದ್ದರು, ಅವ್ರ ಜೊತೆ ನಾನೊಬ್ಳು 3 ಜನ ಕೊಯ್ತಾ ಇದ್ದು. ಇಲ್ಲಿ ನಮ್ಮ ತಮ್ಮನೂ ನಾವು ನೀರು ಕುಡ್ಸೋಣ ಅಂತ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ದನಗಳನ್ನ. ಆಲ್ಮೋಸ್ಟ್ ಎಲ್ಲ ಗದ್ದೆಗಳನ್ನ ಕೊಯ್ದು ಹಾಕಿದ್ದಾರೆ. ಮಳೆ ಬೇರೆ ಬರೋಂಗಾಗಿತ್ತು, ನೆನ್ನೆ ಮೋಡ ಥರ ಆಯಿತು ಅಂದ್ಬಿಟ್ಟು ಕೆಲವರು ಅದನ್ನೆಲ್ಲ ಹೊರೆ ಕಟ್ಬಿಟ್ಟು ಆಗಲೇ ಟಾರ್ಪಲ್ ಮುಚ್ಚವ್ರೆ, ಮಳೆ ಬಂದರೆ ನೆನಿಬಾರ್ದು ಅಂತ. ಫುಲ್ ಬಯಲೆ ಖಾಲಿ ಆಗೈತೆ ನೋಡಿ. ಎಲ್ಲೋ ಒಂದೊಂದು ಗದ್ದೆಗಳು ಮಾತ್ರ ಇದ್ದಾವೆ. ಇನ್ನು ಆಲ್ಮೋಸ್ಟ್ ಸುಮಾರು ಜನ ಕೊಯ್ದು ಹಾಕವ್ರೆ. ಈ ಟೈಮಲ್ಲಿ ಮಳೆ ಬಂದರೆ ತುಂಬ ಹಿಂಸೆ ಆಗುತ್ತೆ. ನೆಂದರೆ ಮತ್ತು ಅದನ್ನು ತಿರುಗಿಸಿಡ್ಬೇಕು, ಮಡಚಿ ಒಣಗಿಸ್ಬೇಕು, ಅದೆಲ್ಲ ಸಿಕ್ಕಾಬಿಟ್ಟೆ ಕೆಲಸ ಹಿಡಿಯುತ್ತೆ ಗದ್ದೆದು. ಇವತ್ತು ಸ್ವಲ್ಪ ಬಿಸಿಲೈತೆ, ಮಳೆ ಏನಿಲ್ಲ. ನೆನ್ನೆ ಮಾತ್ರ ತುಂಬ ಮೋಡ ಆಗಿತ್ತು, ಮಳೆ ಬರೋ ಥರ. ಗದ್ದೆ ಬದಿನಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ಫ್ರೆಂಡ್ಸ್. ಸ್ವಲ್ಪ ಕಾಲೇನಾರ ಮಿಸ್ ಆದರೂ ಗದ್ದೆ ಒಳಕ್ಕೆ ಬಿದ್ದೋಗ್ಬಿಡ್ತೀವಿ. ಇವರಿನ್ನೂ ಗದ್ದೆ ಕೊಯ್ದಿಲ್ವಲ್ಲ, ಹಂಗಾಗಿ ಇಲ್ಲಿ ಬದಿನಲ್ಲಿ ಹೋಗ್ತಾ ಇದ್ದೀವಿ. ಈಗ ಹಸ್ಗಳನ್ನ ನೀರು ಕುಡ್ಸೋಣ ಅಂದ್ಬಿಟ್ಟು ಕೆರೆ ಕೊಡ್ಕೊಂಡು ಹೋಗ್ತಾ ಇದ್ದೀವಿ. ಇವನು ತಮ್ಮ ಹಸ್ಗಳನ್ನ ನೀರು ಕುಡ್ಸೋಕ್ಕೆ ಅಂತ ಬಂದ್ಬಿಟ್ಟು ನೀರು ಕುಡಿಸ್ತಾವನೆ. ಇವಾಗ ತುಂಬ ಬಿಸಿಲಲ್ವಾ, ದನಗಳಿಗೆ ನೀರು ಕುಡಿಸ್ಬೇಕು. ಪಾಪ ಸಖತ್ ನೀರು ಕುಡಿತವೆ, ಬಾಯಾರಿಕೆ ಆಗ್ಬಿಟ್ಟೈತಿ. ಇಲ್ಲೇ ಪಕ್ಕದಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ ನೋಡಿ. ಅಡಿಕೆ ತೋಟ ಇದು. ಇನ್ನು ಫಸಲು ಇವಾಗ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾವೆ ಅವು. ಈ ಕಡೆಯಿಂದ ಇದು ಮಾಡಿರೋದಲ್ವ, ಹಂಗಾಗಿ ನೀರು ಅಷ್ಟು ಕ್ಲೀನಾಗಿ ಕಾಣಿಸ್ತಿಲ್ಲ. ಇವರು ಗದ್ದೆ ಇವತ್ತು ಗುಡ್ಡೆ ಎಲ್ಲ ಒಡ್ತಾವ್ರಲ್ಲ ಭತ್ತದ ತಗೊಬಂದು, ಅದಕ್ಕೆ ಹೊಲ್ದತ್ರ ಊಟ ತಂದುಬಿಟ್ಟು ಅವ್ರಿಗೆಲ್ಲ ಊಟ ಹಾಕೊಟ್ಮೇಲೆ ಲಾಸ್ಟಿಗೆ ಇವ್ರು ಊಟ ಮಾಡ್ತಿದ್ದಾರೆ, ಆಂಟಿ. ಇವರು ನೋಡಿ ಭತ್ತ ಅಂದರೆ ಬೇರೆ ಭತ್ತ ಹಾಕಿದ್ರಲ್ಲ, ಅವು ಸ್ವಲ್ಪ ಇದ್ದು ಅಂದ್ಬಿಟ್ಟು ಕಣ ಮಾಡೋಕ್ಕಿಂತ ಮುಂಚೆನೇ ಟಾರ್ಪಲ್ ಮೇಲೆ ಬಡ್ಕೊತಾವ್ರೆ. ಅವನ್ನೆಲ್ಲ ಬಡ್ದು ತೋರ್ತಾ ಇದ್ದಾರೆ. ಇನ್ನೇನು ತೋರ್ಬಿಟ್ಟು ರೆಡಿ ಮಾಡ್ಕೊಂಡು ಮನೆಗೆ ತಗೊಂಡೋಯ್ತಾರಷ್ಟೇ. ನಾನೊಂದ್ಸತಿ ತೋರ್ತೀನಿ ಅಂತ ನಾನು ತೋರ್ತಾ ಇದ್ದೀನಿ ಅವ್ರ ಜೊತೆ. ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಕೆಲಸನ ಮಾತ್ರ ಸಖತ್ ಚೆನ್ನಾಗಿ ಮಾಡ್ತಾರೆ. ನಮಗೆಲ್ಲ ಇನ್ನೂ ಬರಲ್ಲ, ನಾವು ಇವ್ರ ಜೊತೆ ಟ್ರೈನಿಂಗ್ ಅಷ್ಟೇ ಇವಾಗ. ಇಲ್ಲಿ ಜಾಗ ಕಾಣಿಸ್ತಿದೆಯಲ್ಲ, ಇಲ್ಲಿ ಕಣ ಮಾಡ್ತಾರೆ. ಇಲ್ಲಿಗೆ ಪಕ್ಕದಲ್ಲಿ, ಅಲ್ಲೇ ಪಕ್ಕದಲ್ಲಿ ಗುಡ್ಡೆ ಹೊಟ್ಟಿರೋದು. ಅಂದರೆ ಇವಾಗೇನು ಲೇಟು, ಇನ್ನೂ ಹುಲ್ಲು ಬಡಿಯೋದು ಲೇಟು. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಎಲ್ಲ ಹುಲ್ಲು ಹಾಕೋದು. ಅಷ್ಟೊತ್ತಿಗೆ ಏನಾರ ಮಧ್ಯದಲ್ಲಿ ಮಳೆ ಬಂದ್ಬಿಟ್ರೆ ಅಂತ ಎಲ್ಲ ಬೇಗ ಕೊಯ್ದು ತಗೊಬಂದು ಗುಡ್ಡೆ ಒಟ್ಬಿಟ್ಟು ಇಟ್ಕೋತಾರೆ. ಹಿಂಗೆ ಅಕ್ಕಪಕ್ಕದವರು 2-3 ಮನೆಯವರು ಸೇರ್ಕೊಂಡು ಕಣ ಮಾಡ್ಕೋತೀವಿ. ಆಮೇಲೆ ಎಲ್ರದ್ದು ಒಂದೊಂದು ದಿವಸ ನಮ್ಮ ಕೆಲಸ ನಾವು ಮಾಡ್ಕೋತೀವಿ. ಅಕ್ಕಪಕ್ಕದವರು ಎಲ್ಲ ಬರ್ತಾರೆ. ಅಂದರೆ ನಮ್ಮ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತೀವಿ. ಆ ಥರ ಕಣದ ಕೆಲಸ ಮಾಡಬೇಕಾದ್ರೆ ಇವರು ಗಾಳಿ ಬರ್ತೈತಲ್ಲ, ಸಿಕ್ಕಾಬಟ್ಟೆ ಗಾಳಿ, ಹಂಗಾಗಿ ಬೇಗ ತೂರ್ಕೊಳ್ಳೋಕ್ಕೆ ಅಂದ್ಬಿಟ್ಟು ತಗೊಂಡೋಗಿ ತೂರ್ತಿದ್ದಾರೆ. ಗಾಳಿ ಬರಲಿಲ್ಲ ಅಂದರೆ ಒಂದು ಗಂಟೆ ಆಗೋ ಕೆಲಸ ಇಡೀ ಒಂದು ದಿವಸ ಎಲ್ಲ ಹಿಡಿಯುತ್ತೆ. ಕಣದಲ್ಲೇ ಬಿಸಿಲಲ್ಲೇ ನಿಂತು ಸಾಕಾಗಬೇಕು. ಇವಾಗ ಬೇರೆ ಒಂಥರ ಗಾಳಿ ಅಲ್ವಾ ಸಖತ್ತು, ಹಂಗಾಗಿ ಬೇಗ ತೂರ್ಕತ್ತವ್ರೆ. ಕಣ ಮಾಡ್ಕೊಳ್ಳಿಲ್ಲ ಅಂದ್ರೂ ರೈತರು ಟಾರ್ಪಲ್ ಮೇಲೂ ಮಾಡ್ಕೊಂಡು ಹೋಗೋ ಅಂತ ಇದು ಗೊತ್ತು ನಿಜವಾಗ್ಲೂ. ಅಂದರೆ ಕಣ ಬೇಕೇ ಬೇಕು, ಆದ್ರೂ ಕೆಲವರು ಟಾರ್ಪಲ್ ಮೇಲೆ ಆ ಕೆಲಸನ ಮಾಡ್ತಾರೆ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರೋರು. ನೋಡಿ ಎಷ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊತಾವ್ರೆ.
ಅಜ್ಜಿಯರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಮಗಿನ್ನೂ ಅಷ್ಟೊಬ್ಬ ಏನೂ ಬರೋಲ್ಲ. ನಾವೆಲ್ಲ ನಮ್ಮ ಮನೆಗಳಿಗೆ ಅವ್ರನ್ನ ಕರ್ಕೋತೀವಿ, ಆಗ ಅವ್ರು ಹೇಳ್ಕೊಡ್ತಾರೆ ಕೆಲಸನ. ನೋಡಿ ಹೆಂಗೆ ತೋರ್ತಾವ್ರೆ. ಹಳ್ಳಿಲಿ ಹಿಂಗೆ ಫ್ರೆಂಡ್ಸ್, ಎಷ್ಟೇ ಬಿಸಿಲಿರಲಿ ಏನೇ ಇರಲಿ ಕೆಲಸ ಮಾಡಲೇಬೇಕು. ಇದು ನೆನ್ನೆ ಮಳೆ ಬರೋಂಗಾಗಿತ್ತು ಅಂತ ಹೇಳಿದ್ನಲ್ಲ, ಜೋಳಗಳೆಲ್ಲ ನೆಂದೋಗ್ತವೆ ಅಂತ ಜೋಳದ ರಾಶಿ ಮೇಯಕ್ಕೆ ಮುಚ್ಚವ್ರೆ ಟಾರ್ಪಲ್ನ. ಸುಮಾರು ಮನೆಯವರು ಎಲ್ಲರೂ ಈ ಥರ ಹಾಕೊಂಡಿರ್ತೀವಿ ಒಂದೇ ಥರ. ಜೋಳ ಬಂದು ಬಿಡ್ಸೋಕ್ಕೆ ಬಂದಾಗ ಹೆಲ್ಪ್ ಆಗುತ್ತೆ ಅಂತ. ಇದು ನಮ್ಮ ಮನೆ ಮುಂದೆ ಇರೋದು ತೋಟ. ಇವಾಗಿನ್ನೂ ಅಡಿಕೆ ಗಿಡ ಹಾಕವ್ರೆ, ಅವು ಚಿಕ್ಕವು. ಇದು ನಮ್ಮ ಮನೆ. ಈ ಗದ್ದೆದು ಎಲ್ಲ ಬಯಲಿರೋದು ನಮ್ಮ ಮನೆ ಎದುರುಗಡೆ. ನೆಕ್ಸ್ಟ್ ಕಣ ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಕಣ ಮಾಡ್ತೀವಿ ಅಂತ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.